ಇಲ್ಲ ಐತೆ ನೋಡಿ ನನ್ನ ಯೂಟ್ಯೂಬ್ ಎಡಿಟಿಂಗ್ ರೂಮ್. ಬರೀ ಬ್ಲೂ ಲೈಟ್ ಆನ್ ಮಾಡಿದ್ದೀನಿ, ಫುಲ್ಲು ರೂಮು ಬ್ಲೂ ಕಲರ್ ಕಾಣಿಸುತ್ತೆ. ಸಡನ್ ಆಗಿ ಶೇಖರ್ ತೋಟದಲ್ಲಿ ಚಿಕನ್ನು ಎಲ್ಲ ಮಾಡಿದ್ರು, ಚಿಕನ್ ತಿಂತಾ ಇದ್ದೀನಿ ನೋಡಿ, ಸಾಫ್ಟ್ ಆಗಿದೆ. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನಿವತ್ತು ನಮ್ಮ ಮನೆ ಮೇಲ್ಗಡೆ ಒಂದು ರೂಮ್ನ ಕಟ್ಸಿದ್ವಲ್ಲ, ಲಾಸ್ಟ್ ಟೈಮು ಪೇಂಟ್ ಮಾಡ್ಬೇಕಾದ್ರೆ ಅರ್ಧ ಫಿನಿಶ್ ಆಗಿದ್ದಾಗ ತೋರಿಸಿದ್ದೆ. ಇವತ್ತು ಫುಲ್ ತೋರಿಸ್ತೀನಿ ಬನ್ನಿ. ಒಂದು 95% ಕಂಪ್ಲೀಟ್ ಆಗೈತೆ, ತೋರಿಸ್ತೀನಿ ಈಗ. ಗೈಸ್, ನಾವು ಮೇಲ್ಗಡೆ ಕಟ್ಸಿರೋ ರೂಮ್ ಇದೇನೆ, ಇದು ಕೆಳಗಡೆ ನಮ್ಮ ಮನೆ, ಇದು ಮೇಲ್ಗಡೆ ಒಂದು ರೂಮ್ ಕಟ್ಸಿರೋದು. ಇವಾಗ ಇಲ್ಲಿ ಮೇಲೆ ಹತ್ಬಿಟ್ಟು ಆಮೇಲೆ ತೋರಿಸ್ತೀನಿ. ಇದು ಭೀಮಂದು ಬೋನು, ಅವನ್ನ ಚಿಕ್ಕ ವಯಸ್ಸಲ್ಲಿ ವಾಶ್ರೂಮ್ ಎಲ್ಲ ಬೋನಲ್ಲಿ ಹೋಗ್ಲಿ ಅಂತ ತಗೊಬಂದಿದ್ದು. ಒಂದಿನೂ ಒಂದು ಬೋನಲ್ಲಿ ಇದ್ದದ್ದೇ ಇಲ್ಲ. ಇಲ್ಲಿ ನೋಡಿ, ಮುಂದೆ ಎಲ್ಲ ಪಾರ್ಕಿಂಗ್ದು ಟೈಲ್ಸ್ ಬರುತ್ತಲ್ಲ, ಅದನ್ನು ಹಾಕ್ಸವ್ರೆ. ನಮ್ಮ ಅಪ್ಪ ಮಾಡಿಸಿರೋದು ಇದನ್ನೆಲ್ಲ ಪ್ಲ್ಯಾನ್ ಮಾಡಿ ಕ್ಲೀನಾಗೆ. ಇದು ರೂಮ್ ಎಂಟ್ರಿ ಆಗ್ತಿದ್ದಂಗೆ ಒಂದು ಸಿಂಕ್ ಇದೆ ಕೈ ತೊಳ್ಕೊಳ್ಳೋಕ್ಕೆ, ಇಲ್ಲಿ ಒಂದು ಮಿರರ್ ಕೂಡ ಇದೆ. ಮೇಲ್ಗಡೆ ಏನು ಅಟ್ರಾಕ್ಷನ್ ಅಂತಂದರೆ ಈ ಪಿ ಒ ಪಿನೇ ಫುಲ್ಲು ಈ ರೂಮ್ಗೆ ಅಟ್ರಾಕ್ಷನ್ನು. ಕ್ಲೀನಾಗಿ ಚೆನ್ನಾಗಿ ಮಾಡಿದ್ದಾರೆ ಈ ಪಿ ಒ ಪಿನ. ನಮ್ಮ ಅಪ್ಪ ಪ್ಲ್ಯಾನ್ ಮಾಡಿ ಮಾಡಿಸಿರೋದು, ನಂದೇನೂ ಇಲ್ಲ ಇದರಲ್ಲಿ ಪ್ಲ್ಯಾನಿಂಗು. ಸೊ ಫುಲ್ ಎಲ್ಲ ಕನ್ಸ್ಟ್ರಕ್ಷನ್ನು ಪೇಂಟಿಂಗು ಎಲ್ಲ ಮುಗ್ದೈತೆ. ಇನ್ನೊಂದು ಏನಂತಂದರೆ ಇಲ್ಲೊಂದು ಮಂಚ ಬರುತ್ತೆ, ಇನ್ನೂ ಬಂದಿಲ್ಲ, ಬಂದಮೇಲೆ ತೋರಿಸ್ತೀನಿ ನಿಮಗೆ. ಅವಾಗ ಪೇಂಟ್ ಆದಾಗ ತೋರಿಸಿದ್ನಲ್ಲ, ನಿಮಗೆ ಅವಾಗ ಕನ್ಸ್ಟ್ರಕ್ಷನ್ ಆಗ್ಬೇಕಾದ್ರೆ ತೋರಿಸಿದ್ನಲ್ಲ, ಅದಕ್ಕೆ ಫುಲ್ ಕಂಪ್ಲೀಟ್ ಆಗಿರೋದನ್ನ ತೋರಿಸೋಣ ಅಂದ್ಬಿಟ್ಟು ಮಾಡ್ತಿರೋದು ಈ ಲಾಗ್ನ. ಮತ್ತು ಮುಂದೆಗಡೆ ನೋಡಿ ಸೀಟ್ ಹಾಕಿದ್ದಾರೆ, ಫುಲ್ ಬಿಸಿಲು ಏನೂ ಬರೋಲ್ಲ, ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ನಾವಿಲ್ಲಿ. ಮಳೆ ಬಂದಾಗೆಲ್ಲ ಕಾಣಿಸುತ್ತೆ. ನಮ್ಮ ಮನೆಗೆ ಹೇಳ್ಬೇಕು ಅಂದರೆ ಕೆಳಗಡೆನೇ ಜಾಗ ಸಾಕಿತ್ತು, ಬಟ್ ಆದರೆ ಇವಾಗ ನನಗೆ ಎಡಿಟ್ ಮಾಡೋಕ್ಕೂ ಜಾಗ ಇರ್ತಿರ್ಲಿಲ್ಲ. ಮತ್ತು ನಮ್ಮ ಅಕ್ಕನೂ ಕೂಡ ಇದ್ದಾರಲ್ಲ. ನಿಮಗೆ ನೈಟ್ ಟೈಮು ತಿರ್ಗಾ ತೋರಿಸ್ತೀನಿ. ಪಿ ಒ ಪಿದು ಡಿಫ್ರೆಂಟ್ ಲೈಟ್ಸ್ ಬರುತ್ತೆ. ಮೇನು ಚೆನ್ನಾಗಿ ಕಾಣಿಸೋದೆ ನೈಟ್ ಟೈಮು. ಫುಲ್ಲು ಕತ್ಲೆ ಆಯ್ತಲ್ವಾ, ಲೈಟ್ ಆನ್ ಮಾಡ್ತೀನಿ ರೀ ನಿಮಗೆ. ಮೇನ್ ಅಟ್ರಾಕ್ಷನ್ ತೋರಿಸ್ತೀನಿ. ಈಗ ನೋಡಿ, ಫುಲ್ಲು ಮೇಲ್ಗಡೆ ರೆಡ್ ಲೈಟ್ ಐತೆ. ರೆಡ್ ಲೈಟ್ ಆಯ್ತಾ? ಈಗ ನೋಡಿ, ರೆಡ್ಡು ಈ ಕಡೆ ಫುಲ್ ರೆಡ್ ಲೈಟು, ಮಧ್ಯ ಪಿಂಕು, ಅದ್ರ ಮಧ್ಯ ಬ್ಲೂ ಐತೆ. ಹೆಂಗೈತೆ? ಒಳ್ಳೆ ಸ್ಟುಡಿಯೋ ಥರ ಬಿಲ್ಡ್ ಮಾಡ್ಕೊಂಡಿದ್ದೀನಿ. ಯಾಕಂತಂದರೆ ಯೂಟ್ಯೂಬ್ ಎಡಿಟು ಏನಾದ್ರು ಇದ್ದರೆ ಸಿಸ್ಟಮ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ತೀನಿ ಇನ್ನೂ ಕಂಪ್ಲೀಟಾಗಿ. ಆವಾಗ ಗೊತ್ತಾಗುತ್ತೆ ನಿಮಗೆ. ಏನಾದರೂ ನಾನು ಲೈವ್ ಸ್ಟ್ರೀಮ್ ಸ್ಟಾರ್ಟ್ ಮಾಡಿದ್ರೆ, ಗೇಮಿಂಗ್ ಚಾನಲ್ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ, ಆವಾಗ ಸಕ್ಕತ್ತಾಗಿ ಕಾಣಿಸುತ್ತೆ ನಿಮಗೆ ಸ್ಟ್ರೀಮ್ ಎಲ್ಲ ನೋಡ್ಬೇಕಾರೆ. ಇಷ್ಟ ಆಯಿತಾ? ಇವಾಗ ಇನ್ನೊಂದು ಲೈಟ್ ಬಂತು ನೋಡಿ, ಇದು ಆರೆಂಜು, ರೆಡ್ಡು, ಪಿಂಕು, ಬ್ಲೂ ಎಲ್ಲ ಲೈಟು ಬಂತು. ಆ ಕಡೆ ಸೈಡು ಮೂಲೆದೂ ಲೈಟ್ ಆನ್ ಆಗುತ್ತೆ. ಇವಾಗ ಇನ್ನೊಂದು ಟೆಕ್ನಿಕ್ ಏನಂತ ಅಂದರೆ ನೋಡಿ, ಇವಾಗ ಒಂದ್ಸಲ ಆನ್ ಮಾಡಿಬಿಟ್ಟು, ಇವಾಗ ಒಂದ್ಸಲ ಆನ್ ಮಾಡಿದ್ರೆ ಬ್ಲೂ ಇರುತ್ತೆ, ಇವಾಗ ಪಿಂಕ್ ಆಯಿತು, ತಿರ್ಗಾ ಆರೆಂಜ್ ಆಯಿತು, ತಿರ್ಗಾ ಬ್ಲೂ ಆಯಿತು. ಆನ್ ಮಾಡ್ತಾ ಹೋದಂಗೆ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಲೈಟು. ಆ ಥರ ಲೈಟ್ ಹಾಕ್ಸಿರೋದು ಇದೆಲ್ಲ. ಫುಲ್ಲು ನಾನೇನು ಐಡಿಯಾನೇ ಕೊಟ್ಟಿಲ್ಲ, ನಮ್ಮ ಅಪ್ಪನೇ ಹಾಕ್ಸಿರೋದು. ಎಷ್ಟು ಚೆನ್ನಾಗಿ ಮಾಡಿಸೋರು ನೋಡಿ. ಈಗ ಇನ್ನೊಂದು 2-3 ಸಲ ಆನ್ ಮಾಡೋಣ. ಇದರಲ್ಲಿ ಲೈಟ್ ಚೇಂಜ್ ಆಗ್ತಾನೆ ಇರುತ್ತೆ, ಚೇಂಜ್ ಮಾಡ್ದಂಗೆ. ಸೊ ಎಲ್ಲ ಲೈಟು ಅಷ್ಟೇ. ಇದನ್ನು ನೋಡಿ, ಇವಾಗ ಲೈಟ್ ಆನ್ ಮಾಡಿದೆ ಅಲ್ವಾ, ಬ್ಲೂ ಲೈಟ್ ಆಯಿತು ನೋಡಿ. ಎಲ್ಲಾನು ಬ್ಲೂ ಲೈಟ್ ಮಾಡ್ತೀನಿ ರೀ, ಹೆಂಗೆ ಕಾಣಿಸುತ್ತೆ ನೋಡಿ. ಇವಾಗ ನೋಡಿ, ಫುಲ್ಲು ಬ್ಲೂ ಆ್ಯಂಡ್ ಬ್ಲೂ ಮಾಡಿದ್ದೀನಿ ಎಲ್ಲಾನು ಈ ಕಡೆ ಸೈಡು. ಭೀಮ ಇಲ್ಲೇ ನೋಡ್ತಾವ ನೋಡಿ, ಏನೋ ಮಾಡ್ತಾವನಲ್ಲ ನಮ್ಮ ಬಾಸು ಅಂತ. ಈಗ ನೋಡಿ, ಬರೀ ಬ್ಲೂ ಲೈಟ್ ಮಾತ್ರ ಆನ್ ಮಾಡಿದ್ದೀನಿ. ಇವಾಗ ನೋಡಿ, ಬರೀ ಬ್ಲೂ ಲೈಟ್ ಆನ್ ಮಾಡಿದ್ದೀನಿ, ಫುಲ್ಲು ರೂಮು ಬ್ಲೂ ಕಲರ್ ಕಾಣಿಸುತ್ತೆ ನೋಡಿ. ಬ್ಲೂ ಆ್ಯಂಡ್ ಬ್ಲೂ ಫುಲ್ಲು. ಅವ್ನು ಖುಷಿ ಆಗೋಯ್ತು ಲೈಟೆಲ್ಲ ಆನ್ ಮಾಡ್ಬಿಟ್ಟು ಏನೇನು ಆ್ಯಕ್ಟಿವಿಟೀಸ್ ಮಾಡ್ತೀನಿ ಅಂತ. ಈಗ ಇನ್ನೊಂದು ಲೈಟ್ ಆನ್ ಮಾಡ್ತೀನಿ. ಇದು ನೋಡಿ, ಬ್ಲೂ ಮತ್ತು ಬ್ಲೂ ಸುತ್ತ ಬ್ಲೂ ಮಧ್ಯೆ ಇದೊಂದು ಪಿಂಕ್ ಕಲರ್ ಆನ್ ಆಯಿತು. ಹೆಂಗಾಯ್ತು? ಚೆನ್ನಾಗಾಯ್ತಾ ಲೈಟಿಂಗ್ಸ್ ಎಲ್ಲ? ಕಮೆಂಟಲ್ಲಿ ಹೇಳಿ. ವಾಶ್ರೂಮ್ ಶವರ್ ಐತೆ. ಇವ್ನು ನೋಡಿ ಹೆಂಗಾಡ್ತವನೆ ನೋಡಿ.
ಗೈಸ್, ನಿಮ್ಮ ಪ್ರಕಾರ ಈ ರೂಮ್ನ ಕಟ್ಸೋಕ್ಕೆ ಎಷ್ಟು ಖರ್ಚಾಗಿರ್ಬೋದು, ಎಷ್ಟು ಲಕ್ಷ ಆಗಿರ್ಬೋದು ಅಂತ ನೀವು ಕಮೆಂಟಲ್ಲಿ ಹೇಳಿ. ಬರೀ ರೂಮ್ ಅಷ್ಟೇ ಅಲ್ಲ, ಇಲ್ಲಿ ಮುಂದೆಗಡೆ ಸೀಟ್ ಹಾಕ್ಸಿರೋದು, ಮೇಲ್ಗಡೆ ಸೈಡು ಮೇಲ್ಗಡೆ ಸೈಡು ಸೋಲಾರು, ಡ್ರಮ್ ಹಾಕ್ಸಿರೋದು ಎಲ್ಲ ಸೇರಿ ಎಷ್ಟಾಗಿರ್ಬೋದು ಅಂತ ಲೆಕ್ಕ ಹಾಕಿ. ಎಷ್ಟಾಗಿರ್ಬೋದು, ಎಷ್ಟು ಲಕ್ಷ ಆಗಿರ್ಬೋದು ಅಂತ ನೀವು ಕಮೆಂಟಲ್ಲಿ ಹೇಳಿ. ಇವಾಗ ಮನೆ ಕಟ್ಸೋದಂತೂ ತುಂಬಾ ಹೆವಿ ಖರ್ಚಾಗ್ಬಿಡುತ್ತೆ. ನಾವು ಅಂದ್ಕೊಳ್ಳೋ ರೈಟೇ ಒಂದು, ಅದಾಗೋ ರೈಟೇ ಇನ್ನೊಂದು. ಇಲ್ಲ ಐತೆ ನೋಡಿ ನನ್ನ ಯೂಟ್ಯೂಬ್ ಎಡಿಟಿಂಗ್ ರೂಮ್ ಹೆಂಗೈತೆ, ಫುಲ್ ಲೈಟಿಂಗ್ಸು. ಇದು ನಮ್ಮ ಭೀಮಾ ಹೊಟ್ಟೋಗ್ಬಿಡ್ತಾನೆ ಅಂದ್ಬಿಟ್ಟು ಒಂದು ಗೇಟ್ ಮಾಡಿಸಿರೋದು ನಾವಿಲ್ಲಿ. ಭೀಮಾ ಹತ್ಬಿಡ್ತಾನೆ ಮೆಟ್ಲು, ನಾವು ಬಿದ್ದೋದ್ರೆ ಕಷ್ಟ ಅಂತ. ಇವಾಗ ಮೆಟ್ಲು ಹತ್ಬಿಟ್ಟು ಮೇಲ್ಗಡೆ ಹೋಗಿ ಏನೈತೆ ಅಂತ ತೋರಿಸ್ತೀನಿ ಬನ್ನಿ. ಮೇಲ್ಗಡೆ ಏನಿಲ್ಲ, ಮಾಮೂಲಿ ಟೆರೆಸ್ ಐತೆ, ಸೋಲಾರ್ ಐತೆ. ನಮ್ಮ ಮೂರು ಕಾಣಿಸುತ್ತೆ ಇಲ್ಲಿಂದ. ಸೊ ಲಾಸ್ಟ್ ಟೈಮು ಈ ಸೀಟೆಲ್ಲ ಹಾಕಿರಲಿಲ್ಲ, ಅವಾಗ ರೆಡಿ ಮಾಡ್ತಿದ್ರು, ಅವಾಗ ವೀಡಿಯೋ ಮಾಡಿದ್ದೆ. ಇವಾಗ ಫುಲ್ಲು ಕಂಪ್ಲೀಟ್ ಆಗೈತೆ ಕನ್ಸ್ಟ್ರಕ್ಷನ್, ಅದಕ್ಕೆ ಇನ್ನೊಂದು ಸಲ ವೀಡಿಯೋ ಮಾಡ್ತೀನಿ. ನಾನು ಯೂಸ್ ಮಾಡೋದು ನೋಡಿ ಏರ್ಟೆಲ್ ಫೈಬರು, ವೈಫೈ, ಸೋಲಾರ್ ಐತೆ, ಇಲ್ಲಿ ಕಡೆ ಡ್ರಮ್ ಐತೆ. ನಮ್ಮೂರು ಫುಲ್ಲು ಕಾಣಿಸುತ್ತೆ ನೋಡಿ ಇಲ್ಲಿಂದ. ಎಷ್ಟು ದೊಡ್ಡ ಆಯ್ತು ನಮ್ಮೂರು. ನಮ್ಮ ಮನೆ ಹತ್ರನೇ 2 JCB ಐತೆ ನೋಡಿ. 1 JCB, 2 JCB, ಟ್ಯಾಕ್ಟ್ರು. ಹಿಂದೆಗಡೆ ಒಂದು ಕಟ್ಟೆ ಐತೆ, ಇದನ್ನು ಚಿಕ್ಕಟ್ಟೆ ಅಂತ ಕರೀತಾರೆ ನೋಡಿ, ಕಟ್ಟೆ. ಇದು ಕೆಳಗಡೆ ಕೇರಿ ನಮ್ಮೂರು. ಅಲ್ಲಿ ಕಣ್ವ ಡ್ಯಾಮ್ ಕಾಣಿಸುತ್ತೆ ನಮ್ಮೂರಿಂದ. ಝೂಮ್ ಮಾಡಿ ತೋರಿಸ್ತೀನಿ ರೀ ಕಣ್ವ ಡ್ಯಾಮ್ನ. ದೂರದಲ್ಲಿ ಕಾಣಿಸ್ತೈತಲ್ಲ ಕೆರೆ, ಅದೇನೇ ಕಣ್ವ ಡ್ಯಾಮು. ಬನ್ನಿ ಕೆಳಗಡೆ ಹೋಗ್ತೀನಿ. ಭೀಮಾ ಬಂದ ನೋಡಿ. ಭೀಮಾ ಫುಲ್ ಪ್ಲೇ ಮೋಡಲ್ಲಿ ಇರ್ತಾನೆ. ಮೇಲ್ಗಡೆ ಮನೆ ಕಟ್ಸ್ದಾಗಿಂದ ಅವ್ನಿಗೆ ಹೆವಿ ಖುಷಿ ಆಟ ಆಡೋಕ್ಕೆ. ಈಗ ನೋಡಿ ಹತ್ರಕ್ಕೆ ಹೋದ್ರೆ ಹೆಂಗೆ ಕೊಡೆ ಜೂಟಾಟ ಆಡಿಸ್ತೀನಿ ನೋಡಿ ಅವನ್ನ. ಜೂಟಾಟ ಆಡೋಕ್ಕೆ ಇಷ್ಟ ಅವನಿಗೆ. ನನಗೆ ತಲೆ ಸುತ್ತ ಬಂದ್ಬಿಡ್ತು. ಹೆಂಗೆ ಆಡ್ತಾನೆ ನೋಡಿ ಆಟನ. ಬನ್ನಿ ಇವಾಗ ಕೆಳಗಡೆ ಹೋಗೋಣ. ಕೆಳಗಡೆ ಹೋಗ್ಬಿಟ್ಟು ನಮ್ಮ ಅಮ್ಮನ ಮಾತಾಡಿಸ್ತೀನಿ. ನಿಮಗೆ ಒಂದಷ್ಟು ಹಳೆ ಸ್ಟೋರಿಗಳನ್ನ ಹೇಳಿಸ್ತೀನಿ. ನಾವು ಫಸ್ಟು ಈ ಊರಲ್ಲಿ ಬಾಡಿಗೆ ಮನೇಲಿದ್ವಿ. ಆ ಕಡೆ ಸೈಡ್ ಒಂದು ಮನೆ ಐತೆ. ಎಲ್ಲಿ ಗೊತ್ತಾ, ನಾನು ಚಿಕ್ಕವನಿದ್ದಾಗ ಅಲ್ಲೊಂದು ಹಂಚಿನ ಮನೆ ಇತ್ತು. ಅಲ್ಲಿ ನಮ್ಮ ಮನೆಯವರು ಬಾಡಿಗೆ ತೊಗೊಂಡು ಆ ಮನೇಲಿ ಇದ್ದದ್ದು ನಾವು. ನಾನೊಂದು 3ನೇ ಕ್ಲಾಸ್ ಆಗೋವರೆಗೂ ಅನಿಸುತ್ತೆ ಅಲ್ಲಿದ್ವಿ. ಅದಾದಮೇಲೆ ಈ ಮನೆ ಕಟ್ಟಿದ್ದು. ಕೆಳಗಡೆ ಗ್ರೌಂಡ್ ಫ್ಲೋರ್ ಐತಲ್ಲ, ಅದನ್ನು ಬರೀ ಕೆಳಗಡೆ ಮಾತ್ರ ಕಟ್ಟಿದ್ರು. ಇವಾಗ ನೋಡಿ ಮೇಲ್ಗಡೆ ಒಂದು ಕಟ್ಟಿದ್ದೀವಿ. ಲೈಫಲ್ಲಿ ಯಾವಾಗಲೂ ಅಷ್ಟೇ, ಪ್ರೋಗ್ರೆಸ್ ಅಷ್ಟೇ. ಲೈಫಲ್ಲಿ ಯಾವುದೇ ಸಿಚುವೇಶನ್ ಆದರೂ ಅಷ್ಟೇ, ಗಟ್ಟಿಯಾಗಿ ನಿಂತ್ಕೊಂಡು ಮೋಟಿವೇಶನ್ ಆಗಿ ಇರಬೇಕು ಅಂತ ನಾನು ನಮ್ಮ ಅಪ್ಪ ಅಮ್ಮನಿಂದ ಕಲ್ತಿದ್ದು. ಇವಾಗ ನಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟು, ನಾನು ಹೇಳಿದ್ರು ಚೆನ್ನಾಗಿರಲ್ಲ, ನಮ್ಮ ಅಮ್ಮನ ಹತ್ರ ಸ್ಟೋರಿ ಹೇಳಿಸ್ತೀನಿ ಬನ್ನಿ. ನಮ್ಮೂರಲ್ಲಿ ಫಸ್ಟು ನಾವು ಎಲ್ಲಿದ್ವಿ. ಇವಾಗ ಕೆಳಗಡೆ ಬಂದೆ, ಕೆಳಗಡೆ ಫ್ಲೋರ್ಗೆ ಮನೆಗೆ. ಇಲ್ಲಿ ಮಾಮೂಲಿ 2 ರೂಮ್ ಐತೆ, ನೀವು ಆಲ್ರೆಡಿ ನೋಡಿರ್ತೀರ ಮನೇನ. 2 ರೂಮ್ ಐತೆ, ಹಿಂದೆಗಡೆ ಫುಲ್ ಜಾಗ ಐತೆ. ಇವಾಗ ನಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟು ಒಂದಷ್ಟು ಸ್ಟೋರೀಸ್ ಹೇಳಿಸ್ತೀನಿ ಬನ್ನಿ. ನಾವು ಫಸ್ಟು ಮನೇಲಿ ಇದ್ವಲ್ಲ, ಬಾಡಿಗೆ ಮನೆ, ಹಂಚಿನ ಮನೆನ ಬಾಡಿಗೆಲಿ ತಾನೇ ಇದ್ದದ್ದು ನಾವು ಅವಾಗ. ಮತ್ತೆ ಬಾಡಿಗೆ ಏನು ಕೊಡ್ತಿರ್ಲಿಲ್ಲ ಅವ್ರಿಗೆ. ಬಾಡಿಗೆ ಕೊಡ್ತಿದ್ರು. ಎಷ್ಟು ಕೊಡ್ತಿದ್ರು ನೆನಪಾಯ್ತಾ ನಿಂಗೆ? 300 ರೂಪಾಯಿ ಬಾಡಿಗೆ ಕೊಡ್ತಿದ್ವು ಅಂತೆ. ಅದು ಹಂಚಿನ ಮನೆ, ಅವಾಗ ಹಳೇ ಮನೆ. ಇವಾಗ ಹೊಡೆದಾಕ್ಬಿಟ್ಟವ್ರಲ್ವ ಅದನ್ನ. ಇವಾಗ ಜಸ್ಟ್ 1-2 ವರ್ಷದ ಹಿಂದೆ ಹೊಡೆದಾಕಿದ್ರು. ಇಲ್ಲ ಇವಾಗ ಹೋಗ್ಬಿಟ್ಟು ತೋರಿಸ್ತಿದ್ದೆ ಎಲ್ಲಿದ್ವಿ ಫಸ್ಟು ಅಂತ. ಅಲ್ಲಿಂದ ನಾನು 3ನೇ ಕ್ಲಾಸ್ ಇದ್ದಾಗ ಈ ಮನೆ ಕಟ್ಟಿತ್ತಾನೆ. ಅಪ್ಪಾಜಿ 3 ಜನಕ್ಕೂ ಹೊಡೆದಾಕ್ಬಿಟ್ಟು 3 ಜನಕ್ಕೂ ಸೈಟ್ ಮಾಡ್ಕೊಟ್ರು. ಅಲ್ಲಿ ನಾವು ಅಲ್ಲಿವರೆಗೂ ಮನೆ ಕಟ್ಟೋವರೆಗೂ ಹಂಚಿನ ಮನೇಲಿ ಇದ್ವಿ. ಮಾಮೂಲಿ ಬಾಡಿಗೆ ತರ ಕೊಟ್ಕೊಂಡು. ದೊಡ್ಡ ಹಳೆ ಮನೆ ಐತಿ ಈ ಜಾಗದಲ್ಲಿ. ಆ ಕಡೆ ಸೈಡ್ ಎಲ್ಲ ಸೇರಿ ಅದೇ ನಮ್ಮ ಅಜ್ಜಿ ಮನೆ. ಅವರು ಕಟ್ಟಿದ್ರು, ಅವರು ನಮ್ಮ ಭಾವರು ಕಟ್ಕೊಂಡ್ರು, ನಾವು ಈ ಕಡೆ ಕಟ್ಕೊಂಡ್ರು. ಮತ್ತೇನು ಇವಾಗ ನೋಡಿ ಎಷ್ಟು ವರ್ಷ ಆಯ್ತು ನಾವು ಈ ಮನೆ ಕಟ್ಟಿ. ಹೇಳು, ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು? ಆಯ್ತು, ನಿನ್ನ ತೋರಿಸ್ತೀನಿ. ಹಾಂ, ಎಷ್ಟು ವರ್ಷ ಆಯ್ತು ಮನೆ ಕಟ್ಟಿ? ಮನೆ ಕಟ್ಟಿ ಅಲ್ಲಿ ಅಲ್ಲಾಯ್ತು ಇಸ್ವಿ ನೋಡಿ, 2007ರಲ್ಲಿ ಕಟ್ಟಿರೋದು. ಅದಾದ್ಮೇಲೆ ತಿರ್ಗಾ ಇವಾಗ್ಲೇ ಮೇಲ್ಗಡೆ ರೂಮ್ ಕಟ್ಸಿರೋದು. ನಾವು ಈ ಮನೆ ಕಟ್ಸಿರೋದು ನೋಡಿ 2006ರಲ್ಲಿ. ನಮ್ಮ ಅಕ್ಕನ ಹೆಸರು, ನನ್ನ ಹೆಸರು ಹಾಕ್ಸೋರು ಅವಾಗ. ಇಲ್ಲಿ ನಮ್ಮ ಅಪ್ಪನ ಹೆಸರು, ನಮ್ಮ ಅಮ್ಮನ ಹೆಸರು. 2006 ಕಣೆ ಅಮ್ಮ. 2006ರಲ್ಲಿ ಕಟ್ಟಿರೋದು ನಾವು ಈ ಮನೇನ. ಅದಾದಮೇಲೆ ಈಗ ಎಷ್ಟು, 2025. ಇವಾಗ ಒಂದು 6 ತಿಂಗಳು ಹಿಂದೆ ಮೇಲ್ಗಡೆ ಕಟ್ಸಿರೋದು ರೂಮ್ನ. ಯಾಕೋ
ಗೈಸ್ ನಂದು ಇವತ್ತು ಫುಲ್ಲು ದಿನ ಎಡಿಟ್ ಮಾಡೋದೇ ಆಗೋಯ್ತು ಜಾಸ್ತಿ. ಮೇಲ್ಗಡೆ ಔಟ್ ಸ್ಟೋರ್ ತೋರಿಸಾದ್ಮೇಲೆ ಫುಲ್ಲು ದಿನ ಎಡಿಟೇ ಮಾಡಿದ್ದೀನಿ. ಸಂಜೆ ಇವಾಗ ಜಿಮ್ಗೆ ಹೋಗ್ತಿದ್ದೀನಿ ವರ್ಕೌಟ್ ಮಾಡ್ಕೊಬರೋಕ್ಕೆ. ಸೊ ಬ್ಯಾಗ್ ಎತ್ಕೊಂಡು ಇವಾಗ ಹೋಗೋಣ. ಬ್ಯಾಗ್ ಒಳಗೆ ಬಾಳೆಹಣ್ಣು ಪ್ರೋಟೀನ್ ಎಲ್ಲ ಹಾಕೊಂಡೆ. ಗೈಸ್ ನಾನು ಬೆಳಗ್ಗೆಯಿಂದ ಎಡಿಟ್ ಮಾಡಿ ತಲೆ ಕೆಟ್ಟೋಗಿ ಇವಾಗ ಜಿಮ್ಗೆ ಬಂದು ವರ್ಕೌಟ್ ಮಾಡ್ತಾಯಿದ್ದೀನಿ. ನೋಡಿ ಕೋಬ್ರಾ ಅಕ್ಕಿ ಥರ ಹಾರಕ್ಕೆ ಟ್ರೈ ಮಾಡ್ತಿದ್ದ, ಹಾರಲಿಲ್ಲ. ಇವಾಗ ಜಸ್ಟ್ ವರ್ಕೌಟ್ನ ಮುಗಿಸ್ದೆ, ಹೋಗ್ಬೇಕು ಇವಾಗ. 1 ಅವರ್ ವರ್ಕೌಟ್ನ ಮುಗಿಸಿದ್ದೀನಿ. ತಿರ್ಗಾ ವಾಪಸ್ ಹೋಗಿ ಎಡಿಟ್ ಮಾಡಬೇಕು. ತುಂಬ ಕೆಲಸ ಇದೆ ಕೋಬ್ರಾ ಎಡಿಟ್ ಮಾಡೋದು, ಸುಮಾರು ಎಡಿಟ್ ಮಾಡಬೇಕು. ಇವತ್ತೇನೇನು ಮಾಡ್ತೀನಿ ಕೇಳಿಸ್ಕೊ, ಸೈಕ್ ಆಗ್ಬಿಡ್ತೀಯ. ಬೆಳಗ್ಗೆಯಿಂದ ಮೇನ್ ಚಾನಲ್ಗೆ ಎಡಿಟ್ ಮಾಡಿದ್ದೀನಿ. ಟಿಪಿಕಲ್ ಅವ್ರ ಜೊತೆ ಒಂದು ಕೊಲಾಬ್ ಮಾಡಿದ್ವಿ, ಇದು ಚಾಲೆಂಜ್ ವಿಡಿಯೋ. ಟಿಪಿಕಲ್ ಕನ್ನಡಿಗ, ಚಿಲ್ ಪಾಟೀಲ್ ಮತ್ತು ನಂದು ಕೊಲಾಬ್ ವಿಡಿಯೋದು ಚಾಲೆಂಜ್ ವಿಡಿಯೋ ಎಡಿಟ್ ಮಾಡಿದ್ದೀನಿ ಬೆಳಗ್ಗೆಯಿಂದ. ಎಷ್ಟು ಅವರ್ ಫುಟೇಜ್ ಇತ್ತು ಹೇಳೋದು? 3 ಅವರ್ ಇತ್ತು. ಅದನ್ನು ಇವಾಗ 1.5 ಅವರ್ಗೆ ಇಳಿಸಿದ್ದೀನಿ. 15 ನಿಮಿಷಕ್ಕೆ ಇಳಿಸ್ಬೇಕು. ನೈಟೆಲ್ಲ ಎಡಿಟ್ ಮಾಡಬೇಕು. ಅದ್ರ ಜೊತೆ ಒಂದು ಡೈಲಿ ಲಾಗ್ ಮಾಡಿದ್ದೀನಿ, ಇವಾಗೂ ಮಾಡ್ತಾ ಇದ್ದೀನಿ. ನೋಡ್ದಾ ಯೂಟ್ಯೂಬರ್ಸ್ ಲೈಫ್ ಎಷ್ಟು ಕಷ್ಟ ಗೊತ್ತಿನ. ಗೈಸ್ ಸಡನ್ನಾಗಿ ಶೇಖರ್ ತೋಟದಲ್ಲಿ ಚಿಕನ್ನು ಎಲ್ಲ ಮಾಡಿದ್ರು, ತಿನ್ಕೊ ಹೋಗು ಅಂದ್ಬಿಟ್ಟು ಕರ್ಸಿದ್ರು. ಮಳೆ ಬರ್ತಿತ್ತು, ಯಶವಂತ್ ಕರ್ಕೊಬರಕ್ಕೆ ಇವಾಗ ಕಾರಲ್ಲಿ ಹೋಯ್ತಾ ಇದೀವಿ 3 ಜನನು. ಮಳೆನೇ ನಿಂತೋಯ್ತಲ್ಲೋ, ಗಾಡಿಲೇ ಬಂದ್ಬಿಡ್ತಾರೆ ಕಣ ಅವ್ರು ಇಷ್ಟರಲ್ಲಿ. ಗೈಸ್ ಅವ್ರು ಮಳೆ ಬತ್ತೈತೆ ಅಂದ್ಬಿಟ್ಟು ನಾವು ಹೋಯ್ತಾ ಇದೀವಿ ಕಾರಲ್ಲಿ, ಮಳೆನೇ ನಿಂತೋಯ್ತು. ಫೋನ್ ಮಾಡ್ತೀನಿ ಇರು. ಅಭಿ ಫೋನ್ ಮಾಡೋದೇ ಅವ್ರಿಗೆ. ನಿಂತೋಯ್ತು ಕಣ್ಲ ಮಳೆ, ಸುಮ್ಮನೆ ವೇಸ್ಟ್. ಇಲ್ಲ ನಡಿ, ಚಿರ್ತಿ ಇದೆ, ಹುಷಾರು. ಕ್ಯಾಮ್ರಾ ಆಫ್ ಮಾಡು. ಮಳೆನೇ ನಿಂತೋಯ್ತು. ಗೈಸ್ ವರ್ಕೌಟ್ ಮುಗಿಸ್ಕೊಂಡು ಇಲ್ಲಿಗೆ ಬಂದೆ. ಎಡಿಟ್ ಮಾಡ್ಬೇಕಿತ್ತು ಮನೆಗೆ ಹೋಗಿ. ಇವಾಗ ಇಲ್ಲೂ 1-2 ಅವರ್ ಹೋಗುತ್ತೆ. ನನಗೆ ಚಿಕನ್ ಬೇಕಿತ್ತು, ತಾಜಿಂದ ಚಿಕನ್ ತಂದವನೆ. ಮತ್ತೆ ಡಾರ್ಕ್ ಫ್ಯಾಂಟಸಿ ಚಾಕ್ಲೇಟ್ಸ್ ಕೂಡ ತಂದಿದ್ದಾನೆ. ಇದೆಲ್ರಿ ಅಂತಂದ್ರೆ ಆಫೀಸಲ್ಲಿ ಎತ್ಕೊಂಡ್ರ ಲವ್ ಬೈಟ್ ಚಾಕ್ಲೇಟ್ ಕೂಡ ತಂದಿದ್ದಾನೆ ನಿಖಿಲ್. ಮಳೆ ಬರ್ತಿತ್ತು, ಮಳೆನೇ ನಿಂತೋಗ್ಬಿಡ್ತು. ಸುಮ್ಮನೆ ಛತ್ರಿ ಹಿಡ್ಕೊಂಡಿದ್ದೀನಿ ಮಚ್ಚ. ಗೈಸ್ ನಿಖಿಲ್ ನನಗೆ ಚಿಕನ್ ಬೇಕಿತ್ತು, ತಾಜಿಂದ ಚಿಕನ್ ತಂದವನೆ. ಮತ್ತೆ ಡಾರ್ಕ್ ಫ್ಯಾಂಟಸಿ ಚಾಕ್ಲೇಟ್ಸ್ ಕೂಡ ತಂದಿದ್ದಾನೆ. ಇದೆಲ್ರಿ ಅಂತಂದ್ರೆ ಆಫೀಸಲ್ಲಿ ಎತ್ಕೊಂಡ್ರ ಲವ್ ಬೈಟ್ ಚಾಕ್ಲೇಟ್ ಕೂಡ ತಂದಿದ್ದಾನೆ ನಿಖಿಲ್. ಮಳೆ ಬರ್ತಿತ್ತು, ಮಳೆನೇ ನಿಂತೋಗ್ಬಿಡ್ತು. ಸುಮ್ಮನೆ ಛತ್ರಿ ಹಿಡ್ಕೊಂಡಿದ್ದೀನಿ ಮಚ್ಚ. ಗೈಸ್ ಚಿಕನ್ ತಂದರು ನನಗೆ ತಾಜಿಂದ. ಚಿಕನ್ ತಿಂತಾ ಇದ್ದೀನಿ ನೋಡಿ, ಸಾಫ್ಟ್ ಆಗಿದೆ, ಒಳ್ಳೆ ಚಿಕನ್ ಟೇಸ್ಟ್. ಮಚ್ಚ ಏನಿದ್ರೆ ಹೆಸರು? ಇರಾನಿ, ಸ್ಪೆಷಲ್ ಇರಾನಿ ತಿನ್ನೋಣ ಬನ್ನಿ. ವರ್ಕೌಟ್ ಎಲ್ಲ ಮುಗಿಸಿ ನಮ್ಮ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ನಲ್ಲ, ಎಲ್ಲ ಮುಗಿಸಿ ಇವಾಗ ವಾಪಸ್ ಬಂದೆ. ಇವಾಗ ಕೆಳಗಡೆ ಹೋಗ್ಬಿಟ್ಟು ಎಡಿಟಿಂಗ್ ಮಾಡಬೇಕು ಮೇನ್ ಚಾನಲ್ಗೆ. ತುಂಬಾ ಕೆಲಸ ಐತೆ, ನೈಟಲ್ಲಿ ಎಡಿಟಿಂಗ್ ಐತೆ, ದೊಡ್ಡ ವಿಡಿಯೋ ಅದು. ಇವಾಗ ಹೋಗ್ಬಿಟ್ಟು ಎಡಿಟಿಂಗ್ ಮಾಡ್ತೀನಿ ಊಟ ಮಾಡಿ.